ಇವಾಗ ನಿಮ್ ಬಿಗ್ ಬಾಸ್ ಮನೆ ಬಗ್ಗೆ ಸೀಕ್ರೆಟ್ಸ್ ಹೇಳ್ಸಿಲ್ಲ. ಹೇಳಿ. ಅಲ್ಲಿ ನಾವು ಬೇರೆ ಜನ ನೋಡೋದೇ ಇಲ್ಲ. 12 ಗಂಟೆ 1 ಗಂಟೆ ಏನೂ ಗೊತ್ತಾಗಲ್ಲ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಮನೆ ಬಗ್ಗೆ ಏನಾದ್ರೂ ಸೀಕ್ರೆಟ್ಸ್ ಇದ್ರೆ ಹೇಳಿ ನಮ್ಗೆ. ಯಾರಿಗೂ ಗೊತ್ತಿಲ್ಲದೆ ಇರೋ ಅಂತಹ ವಿಷಯ ಬಿಗ್ ಮನೆ ಬಗ್ಗೆ ಇದುವರೆಗೂ ಇಷ್ಟು ಸೀಸನ್ ಅಲ್ಲಿ ಯಾರು ಹೇಳಿರ್ಬಾರ್ದು ಅಂತದ್ದು ಏನಾದ್ರು ಇದೆಯಾ? ಅಂತದ್ದು ಎಲ್ಲರೂ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ಅಲ್ಲಿ ನಾವು ಬೇರೆ ಜನ ನೋಡೋದೇ ಇಲ್ಲ. ನಾವ್ 15 ಜನ ಅಂದ್ರೆ 15 ಜನ ಎಷ್ಟು ಜನ ಇರ್ತೀವಿ ಅಷ್ಟು ಜನ ಮುಖದ್ ಬಿಟ್ಟು ಬೇರೆ ಯಾರ ಮುಖನೂ ಕಾಣಲ್ಲ ನಮ್ಗೆ. ಆಮೇಲೆ ಲೈಟ್ ಯಾವಾಗ್ಲೂ ಕಂಪ್ಲೀಟ್ ಪಿಚ್ ಡಾರ್ಕ್ನೆಸ್ ಅಂತೂ ಇರೋದಿಲ್ಲ. ಯಾವಾಗ್ಲೂ ಲೈಟ್ ಇದ್ದೇ ಇರುತ್ತೆ. ಇವನ್ ಮಲ್ಗೋ ಟೈಮಲ್ಲಿ ಲೈಟ್ ಇರುತ್ತೆ. ಆಮೇಲೆ ಇನ್ನೊಂದು ನಮ್ಗೆ ಟೈಮ್ ಗೊತ್ತೇ ಆಗಲ್ಲ, ಯಾವಾಗ ಯಾವ ಸಿಚುವೇಶನ್. ಇವಾಗ 12 ಗಂಟೆ 1 ಗಂಟೆ ಏನೂ ಗೊತ್ತಾಗಲ್ಲ ನಮ್ಗೆ. ಆಮೇಲೆ ರಾತ್ರಿ ಎಷ್ಟೊತ್ತಿಗೆ ಮಲ್ಕೋತೀವಿ, ಎಷ್ಟೊತ್ತಿಗೆ ಎಬ್ಬರಿಸ್ತಾರೆ ಗೊತ್ತಿಲ್ಲ. ನಾವ್ ಹೆಂಗ್ ಗೇಜ್ ಮಾಡ್ತಾ ಇದ್ವಿ ಅಲ್ಲಿ ಅಂದ್ರೆ ಬಿಸಿಲನ್ನ ನೆರಳಲ್ಲಿ ಬರೋದ್ರಲ್ಲಿ ನೆರಳಿಂದ ಇಲ್ಲಿವರೆಗೂ ಬಂದ್ರೆ 2 ಗಂಟೆ 3 ಗಂಟೆ ಆತರ ಜಡ್ಜ್ ಮಾಡ್ಕೋತಿದ್ವಿ. ಆಮೇಲೆ ನಮ್ಮನ್ನ ಕರ್ಸ್ಬಿಟ್ಟು ಲಿವಿಂಗ್ ಏರಿಯಲ್ಲಿ ಕೂಡಿಸ್ತಾರೆ ಗೊತ್ತಾ. ಲಿವಿಂಗ್ ಏರಿಯಲ್ಲಿ ಕೂಡ್ಸಿದ ತಕ್ಷಣ ಮಾತಾಡಲ್ಲ ಬಿಗ್ ಬಾಸ್. ಕೂಡ್ಸ್ಬಿಟ್ಟು ಒಂದು ಆಲ್ಮೋಸ್ಟ್ 20 ಮಿನಿಟ್ಸ್ ಸೈಲೆಂಟ್ ಆಗಿರ್ಬೇಕು. ಸೈಲೆಂಟ್ ಆಗಿದ್ರಷ್ಟೇ ಮಾತಾಡೋದು. ಆಮೇಲೆ ಟಾಸ್ಕ್ ಅಂತ ಬಂದಾಗ ಕೂಡ ಟಾಸ್ಕ್ ಸೆಟಪ್ ಮಾಡ್ತಾರಲ್ಲ, ಸೆಟಪ್ ಮಾಡಿದಾಗ ಬ್ಲೈಂಡ್ಸ್ ಡೌನ್ ಮಾಡ್ತಾರೆ. ಬ್ಲೈಂಡ್ಸ್ ಡೌನ್ ಮಾಡಿದಾಗ ನಾವೆಲ್ಲರೂ ಒಳಗೆ ಇರಬೇಕು. ಒಳಗೆ ಇರಬೇಕಂದ್ರೆ ಸುಮ್ಮನೆ ಇಟ್ ವಿಲ್ ಬಿ ಅಪ್ ಟು ಒಂದೊಂದ್ಸಲ 3 ಅವರ್ 4 ಅವರ್ ಆಗ್ಬಿಡುತ್ತೆ ಟಾಸ್ಕ್ ಸೆಟಪ್ ಮಾಡೋದು. ನಾವು ಸುಮ್ಮನೆ ಒಳಗಡೆನೆ ಆ AC ಕೂತಿರ್ಬೇಕು. ಆ AC ಅಷ್ಟೇ ತುಂಬಾ AC ಇರುತ್ತೆ. ಒಂದೊಂದ್ಸಲ ನಾವೇ ಬೆಡ್ಕೋತಾ ಇರ್ತೀವಿ, ಬಿಗ್ ಬಾಸ್ ಪ್ಲೀಸ್ AC ಕಮ್ಮಿ ಮಾಡಿ ಬಿಗ್ ಬಾಸ್ ಅಂತ. ಯಾಕಂದ್ರೆ ಅಷ್ಟೊಂದು ಕ್ಯಾಮ್ರಾಗಳೆಲ್ಲ ಇರುತ್ತಲ್ಲ, ಕ್ಯಾಮ್ರಾ ಹೀಟ್ ಆಗಬಾರ್ದು ಅಂತಾನು ಒಂದೊಂದ್ಸಲ ಸಿಚುವೇಶನ್ಸ್ ನೋಡ್ಕೊಂಡು AC ಮಾಡಿರ್ತಾರೆ. ಆಮೇಲೆ ಅಡುಗೆನೂ ಅಷ್ಟೇ, ಇಟ್ ವೆರಿ ಲಿಮಿಟೆಡ್ ಗ್ರಾಸರೀಸ್ ಇರುತ್ತೆ ನಮ್ಗೆ. ಯಾವಾಗ ಬೇಕು ಅವಾಗ ಚಾಕ್ಲೇಟ್ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಏನೇನು ಬೇಕು ಅವೆಲ್ಲ ಮಾಡೋಕ್ಕಾಗಲ್ಲ. ಏನು ಕೊಟ್ಟಿರ್ತಾರೆ ಅದನ್ನು ಪ್ರತಿ ವಾರದ ಕೊನೆವರೆಗೂ ಉಳಿಸ್ಕೊಂಡು ಅದ್ರ ಪ್ರಕಾರ ಅಡುಗೆ ಮಾಡ್ಕೊಂಡು ತಿನ್ಬೇಕಾಗಿರುತ್ತೆ. ಆಮೇಲೆ ಇನ್ನೇನು ಹೇಳ್ಬೋದು, ಆಮೇಲೆ ನಮ್ಗೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಬರಬೇಕು ಅದು ಇದು ಅಂದರೆ ಸ್ಟೋರ್ ರೂಮ್ ಇರುತ್ತೆ. ಸ್ಟೋರ್ ರೂಮ್ ಒಳಗೆ ನಮ್ಮ ಬಟ್ಟೆ ಬರೋದಾಗಲಿ ಅದೆಲ್ಲ ಬರುತ್ತೆ. ನಮ್ದು ಇನ್ನೊಂದು ಕ್ಯೂರಿಯಾಸಿಟಿ ಇರ್ಬೋದು ಜನಕ್ಕೆ, ನಾವು ಬಟ್ಟೆ ಎಲ್ಲ ಹೇಗೆ ಕಳಿಸ್ತೀವಿ ಹೊರಗೆ ಅದೆಲ್ಲ. ಇವಾಗ ಏನೋ ವಾಶ್ ಮಾಡಬೇಕಾಗಿರೋದು ಬಟ್ಟೆ ಮನೆಯಿಂದ ಏನೋ ವೀಕೆಂಡ್ ಕಾಸ್ಟ್ಯೂಮ್ಸ್ ಎಲ್ಲ ಬಂದಾಗ ಪ್ರತಿ ಫ್ರೈಡೇ ಸಾಯಂಕಾಲ ನಮಗೆ ಸ್ಟೋರ್ ರೂಮ್ ಬೆಲ್ ಆದಾಗ ನಮ್ಮ ಹೆಸರಲ್ಲಿ ಒಂದೊಂದು ಬ್ಯಾಸ್ಕೆಟ್ ಇರುತ್ತೆ. ಆ ಬ್ಯಾಸ್ಕೆಟಲ್ಲಿ ಇವಾಗ ಅಭಿಷೇಕ್ ಅಂದ್ರೆ ಅವ್ರಿಗೆ ಯಾರು ಕಳಿಸಿರ್ತಾರೆ ಆ ಬಟ್ಟೆ ಎಲ್ಲ ನಮಗೆ ಬರುತ್ತೆ. ಮತ್ತೆ ಮಂಡೇ ಅದನ್ನ ವಾಪಸ್ ಕಳಿಸ್ಬೇಕಂದ್ರೆ ಒಂದು ಕ್ಯಾಮ್ರಾ ಇರುತ್ತೆ, ಅಲ್ಲಿ ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಇದನ್ನ ನನ್ನ ಮನೆಗೆ ಕಳಿಸ್ಬೇಕು ಬಿಗ್ ಬಾಸ್ ಅಂತ ಹೋಗಿ ಹೇಳಬೇಕು. ಸೊ ಯಾವ ಜನರ ಜೊತೆ ಸಂಪರ್ಕ ಇರಲ್ಲ. ಇಟ್ ಓನ್ಲಿ ನೀವು ಒಬ್ಬರ ಜೊತೆ ಮಾತಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಕ್ಯಾಮ್ರಾ ಜೊತೆ ಮಾತ್ರ ಮಾತಾಡಬೇಕು. ಇವಾಗ ಬಿಗ್ ಬಾಸ್ ನಂಗೆ ತುಂಬಾ ತಲೆನೋವ್ತಾ ಇದೆ, ಪ್ಲೀಸ್ ಒಂದು ಮಾತ್ರೆ ಕಳಿಸ್ಕೊಡಿ ಅಂತೆಲ್ಲ ಎಲ್ಲ ಬರೀ ಕ್ಯಾಮ್ರಾ ಹತ್ರನೇ ಹೇಳೋದು. ಕಳಿಸಿದ್ರು ಕೂಡ ಒಂದು ಬೆಲ್ ಆಗುತ್ತೆ, ಬೆಲ್ ಆಗಿ ನೋಡಿದ್ರೆ ಸ್ಟೋರ್ ರೂಮ್ ಒಳಗೆ ಮಾತ್ರೆ ಇರುತ್ತೆ. ಯಾರೋ ಬಂದು ಜನ ನಿಮಗೆ ತಂದು ಕೊಡಲ್ಲ. ಸೊ ಯಾವ ಜನ ಸಂಪರ್ಕದಲ್ಲೇ ಇರಲ್ಲ ನಾವು. ಆಮೇಲೆ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ಹೊರಗಡೆ ಬರ್ತಾರೆ ಅನ್ಕೊಳ್ಳಿ, ಇವಾಗ ಗೆಸ್ಟ್ ಇವರೆಲ್ಲ ಮೂವಿ ಪ್ರಮೋಷನ್ಸ್ಗೆಲ್ಲ ಅವ್ರು ಏನ್ ಮಾತಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಅವ್ರಗಳನ್ನೇ ನಾವು ದೇವ್ರ ತರ ನೋಡ್ತಾ ಇರ್ತೀವಿ. ಅಯ್ಯೋ ಇಷ್ಟು ದಿನದ ಮೇಲೆ ಯಾರೋ ಹೊಸಬ್ರು ನಮ್ಮ ಮನೆಗೆ ಬಂದ್ರು ಗುರು ಅಂತ ಅಷ್ಟೇ. ಓಕೆ, ಅಭಿಷೇಕ್ ಅವ್ರು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಡ್ತಾರೆ ಅಥವಾ ಕಮಾಂಡಿಂಗ್ ಆಗಿರ್ತಾರೆ ಅಂತ ಹೇಳಿ, ಅಟ್ಲೀಸ್ಟ್ ಕ್ಯಾಪ್ಟನ್ ಆಗಿದ್ದೀರಿ ಅಂತ ಹೇಳಿ ಸುದೀಪ್ ಸರ್ ಹೇಳ್ತಾರೆ. ಇನ್ನು ಈ ವಾರ ತುಂಬಾ ಚೆನ್ನಾಗಿ ಆಟ ಆಡಿ ಅಂತ. ಯಾಕೆ ನೀವ್ ಇರೋದೇ ಅಷ್ಟು ಸಾಫ್ಟ್ ನೇಚರ್ಡ್, ಕಾಣಿಸ್ಲೇ ಇಲ್ಲ ಇಡೀ ಜರ್ನಿಯಲ್ಲಿ, ಯಾಕೆ ಹಾಗೆ ಅಂತ? ಕಮಾಂಡಿಂಗ್ ಮಾಡೋದು ಸಿಚುವೇಶನ್ ಮೇಲೆ ಬರುತ್ತೆ. ಅಲ್ಲಿದ್ದವ್ರು ಯಾರು ನನ್ನ ಕೆಳಗಿರೋ ಕೆಲಸಗಾರ ಇಲ್ಲ ತಾನೆ, ಆಲ್ ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ. ಅಟ್ ದ ಸೇಮ್ ಟೈಮ್ ನಾನ್ ಕ್ಯಾಪ್ಟನ್ಸಿ ಆದಾಗ ಅನ್ಫಾರ್ಚುನೇಟ್ಲಿ ನನ್ಗದು ಯಾವ್ದಪ್ಪ ಅದು ಮ್ಯಾನೇಜರ್ ಟಾಸ್ಕ್ ಅಂತ ಬಂತು ಆಯ್ತಾ. ಅಲ್ಲ ಫಸ್ಟ್ ಆಫ್ ಆಲ್ ಕಿರ್ಚಾಡಂಗ್ ಇರ್ಲಿಲ್ಲ. ನಾವು ರೂಲ್ ಮಾಡ್ಕೊಂಡಿದ್ದೇನಂದ್ರೆ ಅವ್ರಗಳ ಮುಂದೆ ಕಿರ್ಚಾಡಬಾರ್ದು ನಾವು ಅಂತ. ಫಸ್ಟ್ ಡೇ ಏನೋ ಮಿಸ್ಟೇಕ್ ಮಾಡ್ತೀವಿ, ಬಿಗ್ ಬಾಸ್ ಹೇಳ್ತಾರೆ ಅತಿಥಿ ಸೇವೆ ತುಂಬಾ ಇಂಪಾರ್ಟೆಂಟ್, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತೀವಿ. ನಾವು ಅತಿಥಿನೇ ದೇವರು ಅಂತ ಅನ್ಕೊಂಡಿರ್ತೀವಿ. ಯಾರೋ ದೇವ್ರ ಮುಂದೆ ಬಿಟ್ಟು ದೇವ್ರ ನೀನೇ ಹಿಂಗ್ ಮಾಡಿದ್ರೆ ಕಿರ್ಚಾಡ್ತೀವ, ನಾವು ಕಮಾಂಡಿಂಗ್ ಆಗಿರ್ತೀವ. ಅಲ್ಲಿ ಅವಾಗ ಏನಾಯ್ತು ಅಂದ್ರೆ ಅಲ್ಲಿ ಇರೋರು ಎಲ್ಲರೂ ಅತಿಥಿಗಳು ನಮ್ಮ ಸಿಬ್ಬಂದಿಗಳ ಮೇಲೆ ಕಿರ್ಚಾಡೋದು, ಅದ್ ತಗೊಂಬನ್ನಿ ಇದ್ ತಗೊಂಬನ್ನಿ ಅಂತ ತುಂಬಾ ಕೆಲಸ ಮಾಡ್ಸಿರೋದು ನಾನೇ ನೋಡಿದೀನಿ. ಮಾಡ್ಬೇಕಾದ್ರೆ ಎಷ್ಟೊಂದ್ ಜನ ನಮ್ಮ ಹತ್ರ ಬಂದ್ಬಿಟ್ಟು ಅಯ್ಯೋ ಆಗ್ತಿಲ್ಲ ಗುರು ಎಷ್ಟು ಕೆಲಸ ಮಾಡಿಸ್ತಾರೆ ಅಂತ ಹೇಳಿದಾರೆ. ಹಂಗೆಲ್ಲ ಅಂದ್ಮೇಲೂ ಯಾರೊಬ್ರು ಫಾಲೋ ಮಾಡ್ತಾ ಇಲ್ಲ ಅಂದಾಗ ನಾನು ಕಿರ್ಚಾಡಿದ್ರೆ ಅದಕ್ಕೆ ಏನ್ ಬೆಲೆ ಬಂತು? ಇವಾಗ ನೀನ್ ಹೊರಗಡೆ ಕಿರ್ಚಾಡ್ತಾ ಇರ್ತಾರೆ ನಿಮ್ ಬಗ್ಗೆ, ಮನೆಗೆ ಬರ್ತಾರೆ ನಿಮ್ಮ ಅಮ್ಮನೂ ಕಿರ್ಚಾಡೋದು ನಿಮ್ಗೆ ಏನ್ ಅನ್ಸುತ್ತೆ? ಹಾಳಾಗಿ ಹೋಗ್ರಿ ಇಬ್ರು ಅಂದ್ಬಿಟ್ಟು ನೀವೇ ನಾನ್ ಮಾಡಲ್ಲ ಕೆಲಸ ಅಂತ ತಾನೇ ಹೇಳ್ತೀರಾ. ಕರೆಕ್ಟ್ ತಾನೆ? ಎಲ್ರು ಮನಸ್ಸಿನ ಸ್ವಭಾವನೇ ಅದು. ಇವಾಗ ಅಲ್ಲಿ ಗೆಸ್ಟ್ ಕಿರ್ಚಾಡ್ತಾ ಇದಾರೆ, ಇಲ್ಲಿ ಬಂದ್ಬಿಟ್ಟು ನಾನು ಕಮಾಂಡಿಂಗ್ ಅದನ್ನ ಮಾಡ್ಬೇಡ ಅಂತಂದ್ರೆ ನಾನ್ ಮಾಡಲ್ಲ ಗುರು ಹೋಗ ಕೆಲಸನೇ ಮಾಡಲ್ಲ ಅಂತ ಕೂತ್ಕೊಂಡಿದ್ರೆ ಇಡೀ ವಾರ ಹಾಳಾಗಿ ಹೋಗಿರೋದು. ಓಕೆ, ಸೊ ಆ ಸಿಚುವೇಶನ್ ಪ್ರಕಾರ ಹ್ಯಾಂಡಲ್ ಮಾಡಬೇಕು. ಇವಾಗ ಕಿರ್ಚಾಟ ಎಲ್ರಿಗೂ ಸುಲಭ, ಈಸಿಯಾಗಿ ಮಾತಾಡ್ಬೋದು, ಎಲ್ಲರೂ ಕಿರ್ಚಾಡ್ಬೋದು. ಬಟ್ ಯಾವ ಪಾಯಿಂಟಲ್ಲಿ ಕಿರ್ಚಾಡಬೇಕು, ಯಾವ ಪಾಯಿಂಟಲ್ಲಿ ಮಾತಾಡಬಾರ್ದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ನಾನು ಮಾಡಿದ್ದು.
ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ .net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.